ನಮಸ್ಕಾರ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ವಿಷಯ ಏನು ಅಂತ ಹೇಳಿದ್ರೆ ಅನ್ನಭಾಗ್ಯದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಈಗ ಫೆಬ್ರವರಿ ಕೂಡ ಬಂದಾಯ್ತು. ಇನ್ನೂ ಹಣ ರಿಲೀಸ್ ಆಗ್ಲಿಲ್ಲ. ಆದ್ರೆ ಗ್ಯಾಪ್ ಅಲ್ಲಿ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು. ಹಣ ಆಲ್ರೆಡಿ ನಿಮ್ಮ ಅಕೌಂಟ್ ಗಳಿಗೆ ಕ್ರೆಡಿಟ್ ಆಗಿದೆ. ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ದಯವಿಟ್ಟು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಜೊತೆಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗಬೇಡಿ. ಪ್ರತಿನಿತ್ಯ ಯಾವುದೇ ರೀತಿಯಾಗಿರೋ ಅಪ್ಡೇಟ್ಸ್ಗಳು ಇದ್ರೆ ನಿಮ್ಗೆ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಅದರಿಂದ ನಿಮ್ಗೆ ತುಂಬಾನೇ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಅನ್ನಭಾಗ್ಯ ಯೋಜನೆಯ ಹಣ ತುಂಬಾ ಜನಕ್ಕೆ ಬಂದಿಲ್ಲ. ಇವಾಗ ರೇಷನ್ ನೀವು ಕಲೆಕ್ಟ್ ಮಾಡ್ಕೊಂತಾ ಇದ್ದೀರಾ. ಇವಾಗ ಏನು ಎಲ್ಲ ಸಾರ್ಟ್ ಔಟ್ ಆಗಿದೆ, ಜೊತೆಗೆ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ರು, ಅದನ್ನೆಲ್ಲಾನು ಸರಿಪಡಿಸಿ ಇವಾಗ ನಿಮ್ಗೆ ರೇಷನ್ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ರೇಷನ್ ಪಡೆಯೋದ್ರಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿರುವಂತ ತೊಂದರೆ ಇಲ್ಲ. ಬಟ್ ಸಮಸ್ಯೆ ಆಗಿರುವಂತದ್ದು ಹಣನ ರಿಲೀಸೇ ಮಾಡ್ತಾ ಇರಲಿಲ್ಲ ಸರ್ಕಾರದವರು. ಸೊ ಜನ ಏನ್ ಮಾಡಿದ್ರು, ತುಂಬಾನೇ ಒಂದು ನೆಗೆಟಿವ್ ರೆಸ್ಪಾನ್ಸ್ ನ ಕೊಡೋದಕ್ಕೆ ಬಂದ್ರು. ಸೊ ಇವಾಗ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಸತತವಾಗಿ ಕೊಟ್ಕೊಂತ ಬಂದಿದ್ದಾರೆ. ಈಗ ಗೃಹಲಕ್ಷ್ಮಿಗಿಂತ ಹೆಚ್ಚಾಗಿ ಅನ್ನಭಾಗ್ಯ ಯೋಜನೆಯ ಹಣ ತಲುಪ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಅಂತೂ 16ನೇ ಕಂತಿನ ಹಣ ಇವತ್ತು ನಾಳೆ ಅಂತಾನೆ ಕಾಗೆ ಆರಿಸ್ತಾನೆ ಬರ್ತಾ ಇದ್ದಾರೆ. ಬಟ್ ಅನ್ನಭಾಗ್ಯದ ಹಣ ಆಲ್ಮೋಸ್ಟ್ ನಿಮ್ಗೆ ಎಷ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ 6 ತಿಂಗಳ ಹಣ ನಿಮ್ಗೆ ಇನ್ನ ಬರ್ಲಿಲ್ಲ. ಮೊನ್ನೆ ನಿಮ್ಗೆ ಸೆಪ್ಟೆಂಬರ್ದು ಅಂದ್ರೆ ನವೆಂಬರ್ದು ನಿಮ್ಗೆ ಅಮೌಂಟ್ ಜಮಾ ಮಾಡಿದ್ದಾರೆ. ಸೊ ನವೆಂಬರ್ದು ನಿಮ್ಗೆ ಸೆಪ್ಟೆಂಬರ್ದು ನಿಮಗೆ ಅಕೌಂಟ್ಗೆ ಬಂದಿದೆ, ಚೆಕ್ ಮಾಡ್ಕೊಳ್ಳಿ. ಇದನ್ನ ಆಕ್ಚುಲಿ ನಿಮ್ಗೆ ಹೋದ ವಾರದಲ್ಲೇನೆ ನಿಮ್ಗೆ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ. ಬರೀ 1 ತಿಂಗಳದು ಕೊಟ್ಟಿದ್ದಾರೆ. ಇನ್ನ ನೋಡಕ್ ಹೋದ್ರೆ ಇವಾಗಿನ ಫೆಬ್ರವರಿ ಶುರು ಆಗಿದೆ ಅಲ್ವಾ. ಸೊ ಇವಾಗ ಏನಿದ್ರು ನಿಮ್ಗೆ 10ನೇ ತಾರೀಕಿನ ಮೇಲೆ ಹಣ ಬರೋದು. ಬಟ್ ಇವಾಗ ಇಲ್ಲಿ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಇಷ್ಟು ತಿಂಗಳದು ಮರ್ತರು ಅಂದ್ರೆ ಇವಾಗ ಬಾಕಿ ಇರೋ ಹಣನ ಮರ್ತು ಬಿಟ್ಟು ಜಾನ್ವರಿ ತಿಂಗಳ ಹಣನ ಜಮಾ ಮಾಡಿದ್ದಾರೆ ಸರ್ಕಾರದವರು. ನಿಮ್ಗೆ ವಿತ್ ಪ್ರೂಫ್ ಸ್ಕ್ರೀನ್ ಶಾಟ್ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಜಾನ್ವರಿ ತಿಂಗಳ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿರುವಂತದ್ದು. ಸೊ ಹಾಗಾದ್ರೆ ಇವಾಗ ನೆಕ್ಸ್ಟ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದು ಅಕ್ಕಿ ಹಣ ಎಲ್ಲೋಯ್ತು? ಇದನ್ನ ಕೊಟ್ಟಿಲ್ಲ. ಜಾನ್ವರಿ ಮೇಲೆ ಫೋಕಸ್ ಮಾಡ್ಬಿಟ್ಟು ಜಾನ್ವರಿ ತಿಂಗಳದ ಅಕ್ಕಿ ಹಣನ ಕೊಟ್ಬಿಟ್ಟಿದ್ದಾರೆ. ಇನ್ನ 3 ತಿಂಗಳದು ಹಿಂದಿಂದೇನೆ, ಅಂದ್ರೆ ಹೋದ ವರ್ಷದ 2024 3 ತಿಂಗಳದು ಹಣ ಬಾಕಿ ಇದೆ. ಇದನ್ನ ಇನ್ನು ಸರ್ಕಾರದವರು ಕೊಡ್ಲೇ ಇಲ್ಲ. ಸೊ ಇವಾಗ ಮತ್ತೆ 3 ತಿಂಗಳದ ಬಾಕಿ ಆಯ್ತಾ, ಮತ್ತೆ ಇವಾಗ ಈ ಫೆಬ್ರವರಿಯಲ್ಲಿ ಕೊಡ್ತಾರಾ ಅಂತ ಇನ್ನೂ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಇವಾಗ ಜಮಾ ಆಗೋಗಿದೆ ಜಾನ್ವರಿ ತಿಂಗಳದು. ನಿಮ್ಗೆ ಫೆಬ್ರವರಿ 10ನೇ ತಾರೀಕಿನ ಮೇಲೆ ಮಿಕ್ಕಿರುವಂತ ಹಣನ ಜಮಾ ಮಾಡ್ಬೇಕು. ಈಗ ಕಳೆದ 3 ತಿಂಗಳ ಹಣನ ಏನ್ ಮಾಡ್ತಾ ಇದಾರೆ ಸರ್ಕಾರದವರು ಅಂತ ಅರ್ಥ ಆಗ್ತಿಲ್ಲ. ಇವಾಗ ಕೇಳಿದ್ಯಾರು, ಫಸ್ಟ್ ಆಫ್ ಆಲ್ ಹಳೆದನ್ ಕ್ಲಿಯರೆನ್ಸ್ ಮಾಡಿದ್ರೆ ಸಾಕಾಗಿದೆ. ಇದ್ರ ಮಧ್ಯ ಜಾನ್ವರಿ ತಿಂಗಳದನ್ನೇ ಹಾಕ್ಬಿಟ್ಟಿದ್ದಾರೆ. ಬಟ್ ಎನಿವೇಸ್ ಹಾಕಿದ್ದಾರೆ ಅನ್ನೋದು ಒಂದ್ ಸಮಾಧಾನ ಬಿಟ್ರೆ, ಇನ್ನು ಬಾಕಿ 3 ತಿಂಗಳು ಹಣ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಈಗ ಆಲ್ರೆಡಿ ಎಲ್ಲರ ಖಾತೆಗೂ ಜಮಾ ಆಗಿದೆ. ಹಂತ ಹಂತವಾಗಿ ಜಿಲ್ಲೆ ವೈಸು ಇದನ್ನ ಆಲ್ರೆಡಿ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಮಾಡ್ಬಿಟ್ಟಿದ್ದಾರೆ. ನೀವು ಹೋಗಿ ನಿಮ್ಮ DBT ಸ್ಟೇಟಸ್ ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಜಾನ್ವರಿ ತಿಂಗಳ ಅನ್ನಭಾಗ್ಯದ ಅಕ್ಕಿ ಹಣ ಏನ್ ಬರ್ಬೇಕಾಗಿದೆ ಅದು ಆಲ್ರೆಡಿ ಬಂದಿದೆ. ಇನ್ನ ಬಾಕಿ ಇರುವಂತದ್ದು ಆಲ್ಮೋಸ್ಟ್ ಇವಾಗ 4 ತಿಂಗಳಾಯ್ತು. ನಮಗೆ ಸೆಪ್ಟೆಂಬರ್ದಾಗಿದೆ. ಇವಾಗ ನಮಗ್ ಬರ್ಬೇಕಾಗಿರೋದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಈಗ ಫೆಬ್ರವರಿ. ಓಕೆನಾ? ಸೊ ಇವಾಗ 4 ತಿಂಗಳ ಅಕ್ಕಿ ಹಣ ಬಾಕಿ ಇದೆ. ಫೆಬ್ರವರಿನೂ ಬಿಟ್ರು ಹಳೇದು 3 ತಿಂಗಳು ಬಾಕಿ ಇರುವಂತದ್ದು. ಇದನ್ನ ಯಾವಾಗ ಕೊಡ್ತಾರೆ ಅಂತ ಹೇಳಿ ಇನ್ನಾದ್ರ ಬಗ್ಗೆ ಕ್ಲಾರಿಟಿ ಕೊಡ್ಲಿಲ್ಲ. ಇವಾಗ ಏಕಾಏಕಿ ಜಾನ್ವರಿ ತಿಂಗಳ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಬಟ್ ನೋಡೋಣ ಮುಂದಿನ ದಿನಗಳ ಅಥವಾ ಈ ತಿಂಗಳಲ್ಲೇ ನಿಮಗೆ ಈ 3 ತಿಂಗಳ ಹಣನ ಕ್ಲಿಯರೆನ್ಸ್ ನ ಕೊಟ್ಟರು ಕೊಡ್ಬೋದು. ಫೆಬ್ರವರಿದು ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಕೂಡ ಮಾಡಬಹುದು. ಅದ್ ಚಾನ್ಸಸ್ ಕೂಡ ಇದೆ. ಬಟ್ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ ಹೇಳಿ. ಸದ್ಯದ ಮಟ್ಟದಲ್ಲಿ ಜಾನ್ವರಿ ಕ್ರೆಡಿಟ್ ಆಗಿದೆ. ಹೋಗಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಜೊತೆಗೆ DBT ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಕ್ರೆಡಿಟ್ ಆಗಿದೆ. ಯಾಕಂದ್ರೆ ವಿತ್ ಪ್ರೂಫ್ ನಿಮ್ಗೆ ತೋರಿಸಿದೀನಿ ಕ್ರೆಡಿಟ್ ಆಗಿರುವಂತ ಅಮೌಂಟ್, ದಿನಾಂಕ, ಪ್ರತಿಯೊಂದನ್ನು. ಸೊ ಇದಾಗಿತ್ತು ಅನ್ನಭಾಗ್ಯದ ಒಂದು ಕ್ವಿಕ್ ಅಪ್ಡೇಟ್. ಇದೇ ರೀತಿ ವಿಡಿಯೋಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನ್ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ನಮಸ್ಕಾರ.